ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು KPTCLನಿಂದ ಎಲ್ಲರಿಗೂ ಒಂದು ಮೆಸೇಜ್ ಬರ್ತಾ ಇದೆ. ಅದು ಇಲ್ಲಿ ನೋಡ್ಬೋದು. ಏನಂತ ಅಂದರೆ, ಯು ಆರ್ ರಿಕ್ವೆಸ್ಟೆಡ್ ಟು ಕಂಪ್ಲೀಟ್ ದಿ ಇ-ಸೈನ್ ಪ್ರೊಸೆಸ್ ಆಫ್ ದಿ ಕಂಪ್ಲೀಷನ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಬಿಫೋರ್ 5/12/2024. ಇಫ್ ಯು ಫೇಲ್ ಟು ಕಂಪ್ಲೀಟ್ ದಿ ಇ-ಸೈನ್ ಪ್ರೊಸೆಸ್ ವಿತಿನ್ ದಿ said date, your application will not be considered for the post of JSA or JPM KPTCL ರಿಕ್ವೈರ್ಮೆಂಟ್ ಅಂತ. ಅಂದರೆ ಏನಪ್ಪ ಅಂತಂದರೆ, ಮೊದಲು ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 20/11/2024 ಇತ್ತು. ಅದರಲ್ಲಿ ಇ-ಸೈನ್ ಯಾರ್ಯಾರು ಮಾಡಿಲ್ವೋ ಅವರು ಕಂಪಲ್ಸರಿಯಾಗಿ ಇ-ಸೈನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇ-ಸೈನ್ ಮಾಡಲು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು 5/12/2024 ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಯಾರು ಇನ್ನೂ ಇ-ಸೈನ್ ಮಾಡ್ಕೊಂಡಿಲ್ವೋ ಅವರು ಇ-ಸೈನ್ ಮಾಡ್ಕೊಳ್ಬೇಕು. ಯಾರು ಇ-ಸೈನ್ ಮಾಡದೆ ಅಪ್ಲಿಕೇಶನ್ ಅಂದರೆ ಚಾನಲ್ ಜನ್ರೇಟ್ ಮಾಡಿಕೊಂಡು ಚಾನಲ್ ತುಂಬಿ ಫೈನಲ್ ಸಬ್ಮಿಷನ್ ಮಾಡಿದವರು ಕೂಡ ಅವರು ಕೂಡ ಇದನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರೋದಂದರೆ ಎಲ್ಲರೂ ಕೂಡ ಇದನ್ನು ಇ-ಸೈನ್ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ KPTCLನ ಹೋಮ್ ಪೇಜ್ಗೆ ಬನ್ನಿ. ಇಲ್ಲಿ ಹೋಮ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಸ್ಟೆಪ್ 1 ಹಂತ 1 ಅಂತ ಇಲ್ಲಿದೆ. ಕವಿ ಪ್ರಣಿನಿ ಹೆಸ್ಕಾಮ್ಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಇದೆ. ಇಲ್ಲಿ ನೋಡ್ಬೋದು ಇದು ಅಪ್ಲಿಕೇಶನ್ ಡೇಟ್ ಮುಗ್ತಾ ಇದೆ. ಈ ಥರ ಬರುತ್ತೆ. 1ನೇ ಆಪ್ಷನ್ ಕ್ಲಿಕ್ ಮಾಡಿದರೆ ಹಾಗೆ ಮುಂದೆ ಇಲ್ಲಿ ನೋಡ್ಬೋದು ಹಂತ 3 ಇಲ್ಲಿದೆ ನೋಡಿ. ಇ-ಸೈನ್ ಮಾಡುವುದು ಅಂಚೆ ಕಚೇರಿ ಚಾನಲ್ ಪಡೆಯಿರಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಬಂದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ ಬರುತ್ತೆ. ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡಿದರೆ ಇಲ್ಲಿ ನೋಡ್ಬೋದು ಕ್ಲಿಕ್ ದಿ ಬಟನ್ ಟು ಪ್ರೊಸೀಡ್ ಫಾರ್ ಇ-ಸೈನ್ ಅಂತ ಬರುತ್ತೆ. ಇಲ್ಲಿ ಕೆಳಗೆ ನೋಡೋದು ಪ್ರೊಸೀಡ್ ಫಾರ್ ಇ-ಸೈನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಥರ ಹೋಮ್ ಪೇಜ್ ಬರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದರೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಐ ಅಗ್ರಿ ವಿತ್ ಅಬೌವ್ ಯೂಸರ್ ಕನ್ಸ್ಟೆಂಟ್ ಆ್ಯಂಡ್ ಇ-ಸೈನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ. ಆ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಹೋಮ್ ಅಂತಲ್ಲ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಆಧಾರ್ ನಂಬರ್, ವರ್ಚುವಲ್ ID, UID ಟೋಕನ್ ಅಂತ ಇದೆ. ಇದರಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಆಧಾರ್ OTP ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ಹೋದ ನಂತರ ಅದನ್ನು OTP ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಇ-ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ಥರ ಆದರೆ ಇ-ಸೈನ್ ಸಕ್ಸಸ್ಫುಲಿ ಅಂತ ನಿಮ್ಮದು ಇ-ಸೈನ್ ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಹಾಗೆ ಇಲ್ಲಿ ಬಂದುಬಿಟ್ಟು ನೋಡಿ ಹಂತ 4ಕ್ಕೆ ಹೋಗಿಬಿಟ್ಟು ಅರ್ಜಿ ಮುದ್ರಿಸಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಮತ್ತು ಕ್ಯಾಪ್ಚಾ ಕೋಡ್ ಹಾಕಿ ನಿಮ್ಮ ಇದನ್ನು ಅಪ್ಲಿಕೇಶನ್ನ ಫಾರ್ಮನ್ನು ಇಲ್ಲಿ ಪ್ರಿಂಟ್ನ ತಗೊಳ್ಬೋದು. ಇಲ್ಲಿ ಕೂಡ ಅಪ್ಲಿಕೇಶನ್ ಪ್ರಿಂಟ್ನ ತಗೊಳ್ಳೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಇಲ್ಲೂ ಕೂಡ ಇ-ಸೈನ್ ಮಾಡಬೇಕು ಅಂತ ಕೇಳುತ್ತೆ. ಅವರು ಕೂಡ ಇಲ್ಲಿ ಇ-ಸೈನ್ ಕಂಪಲ್ಸರಿಯಾಗಿ ಮಾಡುತ್ತೆ. ಅಲ್ಲಿ 3ನೇ ಸ್ಟೆಪ್ಪಲ್ಲಿ ಮಾಡಿದರೂ ಕೂಡ ಇಲ್ಲಿ ಕೇಳಿದರೆ ಇ-ಸೈನ್ ಮತ್ತೆ ಮಾಡಲೇಬೇಕಾಗುತ್ತೆ. ಅದು ಕಂಪಲ್ಸರಿ ಆಗುತ್ತೆ. ಇಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಈ ಥರ ಇ-ಸೈನ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಅರ್ಥ. ಇಲ್ಲಿ ನೀವು ಇ-ಸೈನ್ ಕಂಪಲ್ಸರಿ ಮಾಡಲೇಬೇಕಾಗಿರುತ್ತದೆ. ದಯವಿಟ್ಟು ಯಾರು ಇ-ಸೈನ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಇ-ಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.